ಪ್ರೈವೇಟ್ ಪೂಲ್ ಇರೋದು ಸೂಟ್ ರೂಮ್ ತಗೊಂಡಿವಿ. ಇನ್ನೊಂದು ಒಳ್ಳೆ ವೆಲ್ಕಮ್. ಆ ರೀತಿ ವಾವ್. ಆ ರೂಮಲ್ಲೇ ಇರೋಣ. ಚೆನ್ನಾಗಿರುತ್ತೆ. ನೀರು ಅದು ನೀರು ಮಮ್ಮಿ ಅದಕ್ಕೂ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ರ? ಎಲ್ರು ಸೂಪರ್ ಡೂಪರ್ ಆಗಿದ್ರ ಅಂತ ಅನ್ಕೊಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ರೆಸಾರ್ಟ್ ಹೋಗ್ತಾ ಇದೀವಿ ಇವತ್ತು. ನಮ್ಮ ವೆಡ್ಡಿಂಗ್ ಆನಿವರ್ಸರಿ 4th ಇಯರ್. ಎಷ್ಟು ಬೇಗ 4 years ಆಯ್ತು. ಎಷ್ಟು ಬೇಗ ಪಾಪುಗೂ 1.5 years ಆಯ್ತು ಅಂತಾನೆ ಗೊತ್ತಿಲ್ಲ. ಸೊ ಸುಮ್ಮನೆ ಹಾಗೆ ರಿಲ್ಯಾಕ್ಸ್ ಮಾಡ್ಕೊಂಡು ಚಿಲ್ ಮಾಡ್ಕೊಂಡು ಬರೋಣ ಅಂತ ರೆಸಾರ್ಟ್ ಹೋಗ್ತಾ ಇದೀವಿ. ದಿಸ್ ಟೈಮ್ ಅಪ್ಪ ಅಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀನಿ, ಬಿಕಾಸ್ ಪಾಪನ್ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ ಅಂತ. ಅದರ್ವೈಸ್ ಮನೆಗೂ ರೆಸಾರ್ಟ್ಗೂ ನಂಗೇನು ಡಿಫ್ರೆನ್ಸೇ ಅನ್ಸ್ತಾ ಇರಲಿಲ್ಲ. ಲಾಸ್ಟ್ ಟೈಮ್ ನಾವು ರೆಸಾರ್ಟ್ಗೆ ಹೋದಾಗ ಬೇರೆ ಎಲ್ಲೂ ಅಷ್ಟು ನಾವಿನ್ನೂ ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ. ಪಾಪು ಜೊತೆ ಇನ್ನ ಧೈರ್ಯ ಬಂದಿಲ್ಲ. ಸೊ ಲಾಸ್ಟ್ ಟೈಮ್ ರೆಸಾರ್ಟ್ಗೆ ಹೋದಾಗ ಹೋಲ್ ಡೇ ತಿನ್ಸೋದು, ಮಲ್ಗಿಸೋದು, ಮಲಗಾದ್ಮೇಲೆ ಪಕ್ಕದಲ್ಲಿರೋದು. ಇಟ್ ವಾಸ್ ಸೇಮ್ ರೊಟೀನ್, ಮನೇಲಿ ಇದ್ದಿದ್ದ ತರಾನೇ. ಏನು ನನ್ಗೆ ರಿಲ್ಯಾಕ್ಸ್ ಮಾಡ್ದಂಗೂ ಇರ್ಲಿಲ್ಲ. ಅದಕ್ಕೆ ದಿಸ್ ಟೈಮ್ ಮಮ್ಮಿ ಡ್ಯಾಡಿಗೂ ಅವ್ರಿಗೆ ರಿಲ್ಯಾಕ್ಸ್ ಆಗತ್ತೆ, ಪಾಪು ಜೊತೆ ದೇ ವಾಂಟ್ ಟು ಸ್ಪೆಂಡ್ ಸಮ್ ಟೈಮ್ ಅಂತ ಹೇಳಿ ಅವರು ನೋಡ್ದಂಗ ಆಗತ್ತೆ. ರೆಸಾರ್ಟ್ ಅಲ್ಲಿ ಅವರು ಇದುವರೆಗೂ ಸ್ಟೇ ಆಗಿಲ್ಲ. ಸೊ ಅದಕ್ಕೆ ಎಲ್ರು ಹೋಗ್ತಾ ಇದೀವಿ. ಹಿಯರ್ ಇಸ್ ಮೈ ಹಸ್ಬೆಂಡ್. ಸೇ ಹಾಯ್. ಕಂದಮ್ಮ ಸೇ ಹಾಯ್. ಸೊ ಅಲ್ಲಿದ್ದಾರೆ ಮಮ್ಮಿ ಡ್ಯಾಡಿ. ಸೇ ಹಾಯ್ ಕಂದ. ಹಾಯ್. ರೆಡಿಯಾಗಿ ಕೂತಿರೋದು ನೋಡಿ. ಅವ್ರ ತಾತನ ಜೊತೆ ಅವ್ರ ತಾತ ತಿನ್ನೋ ಬಿಸ್ಕೆಟ್ ಎಲ್ಲ ತಿನ್ಕೊಂಡು ಶೀಸ್ ಬಿಕಮ್ ತಿಂಡಿ ಪೋತಿ ಇವಾಗ. ಸೊ ಎಸ್, ಹಾಲಿಡೇ ವಿಲೇಜ್ ಅಂತ ರೆಸಾರ್ಟ್, ಅಲ್ಲಿ ಹೋಗ್ತಾ ಇದೀವಿ. ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹರ್ ಔಟ್ಫಿಟ್, ಜೀನ್ಸ್, ಹೊಸ ಶೂಸ್, ಲೈಟ್ ಶೂಸ್, ಲೈಟ್ ಬರುತ್ತೆ ಅದಲ್ಲಿ, ಚೆನ್ನಾಗಿದೆ ತುಂಬಾ. ಹೊಸ ಡ್ರೆಸ್ಸು. ನಮ್ದು ಆನಿವರ್ಸರಿ ನಿಂದ ಕಂದ. ಶೇಡ್ಸ್ ಬೇರೆ, ಗಾಗಲ್ಸ್ ಎಲ್ಲ ಇಟ್ಕೊಂಡು. ಕನ್ನಡಕ ಹಾಕೋ ಬಂಗಾರಿ. ಹೆಂಗ್ ಹಾಕೊಳ್ಳೋದು? ತಿನ್ನೋದ್ರ ಬಿಸಿ ಇದ್ದಾಳೆ ಮಮ್ಮ. ಅಲ್ಲಿದೆಲ್ಲ ಹಾಕೋ. ಸೊ ಇಲ್ಲಿದ್ದಾರೆ ಮಮ್ಮಿ. ಏನ್ ಪಾಪುನು ಬ್ಲೂ, ನಾನು ರಾಹುಲ್ ಕೂಡ ಬ್ಲೂ ಇವತ್ತು. ವೆದರ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್. ಮಳೆ ಬರ್ತಾ ಇದೆ. ಎಸ್, ಈ ತರ ವೆದರ್ ಅಲ್ಲಿ ರೆಸಾರ್ಟ್ ಅಲ್ಲಿ ಚಿಲ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ತಿನ್ನು ಮಲ್ಗು ಅಷ್ಟೇ ಮಾಡೋಣ ಅಂತ ಅನ್ಕೊಂಡಿದೀವಿ. ಹೇಗಿದ್ರು ಅದೇ ಕೆಲಸ, ಅವ್ಳು ಎಲ್ಲಿದ್ರು ತಿನ್ನೋದು ಮಲ್ಗೋದು ಆಟ ಆಡೋದೇ ಕೆಲಸ. ಸೊ ಪಾಪು ಜೊತೆ ನಾವೆಲ್ಲರೂ ಕೂಡ ತಿನ್ನೋದು ಮಲ್ಗೋದು ಇವತ್ತು ಅಷ್ಟೇ. ಅಂಡ್ ಪಾಪು ತಿನ್ಸೋದಕ್ಕೂ ಮಮ್ಮಿ ಡ್ಯಾಡಿ ಇರೋದ್ರಿಂದ ನನ್ಗೆ ಆ ಕೆಲಸ ಇಲ್ಲ. ನಿಮ್ಗೆಲ್ರಿಗೋಸ್ಕರ ವ್ಲಾಗ್ ಮಾಡ್ತೀನಿ ಅಂಡ್ ತಿಂತೀನಿ, ಮಲ್ಕೋತೀನಿ ಅಷ್ಟೇ. ಇದು ಹಾಲಿಡೇ ವಿಲೇಜ್ ರೆಸಾರ್ಟ್ ಇರೋದು ಕನಕಪುರ ರೋಡ್ ನಲ್ಲಿ. ನಾವು 2 ರೂಮ್ಸ್ ಬುಕ್ ಮಾಡಿದ್ವಿ. ಆನ್ಲೈನ್ ಬುಕ್ ಮಾಡಬೇಕು. ಮುಂಚೆನೆ ಮಾಡಿದ್ವಿ, ಲೈಕ್ ಆಗಸ್ಟ್ ಎಂಡ್. ಇದು ನಮ್ಮ ಆನಿವರ್ಸರಿ ದಿನ ಹೋಗ್ತಿರೋದು. ಇದೇ ದಿನಕ್ಕೆ ಸಿಗತ್ತೆ ಅಂತ ನಮ್ಗೆ ಐಡಿಯಾ ಇಲ್ಲ. ಇದೇ ದಿನ ಹೋಗ್ಬೇಕಂತ ಏನು ಅನ್ಕೊಂಡಿರ್ಲಿಲ್ಲ. ನಾವು ಮುಂಚೆನೆ ಹೋಗೋಣ ಅಂತ ಅನ್ಕೊಂಡಿದ್ವಿ, ಬಟ್ ರೂಮ್ ಸಿಗ್ಲಿಲ್ಲ. ಆಗಸ್ಟ್ ಫಸ್ಟ್ ವೀಕ್ ನಲ್ಲಿ ಬುಕ್ ಮಾಡಿದ್ರೆ ನಮ್ಗೆ ಆಗಸ್ಟ್ ಲಾಸ್ಟ್ ವೀಕ್ ಸಿಕ್ಕಿದೆ. ಅಂಡ್ ಹಾಗೆ ವೀಕೆಂಡ್ಸ್ ಅಂತೂ ಯಾವ್ದು ಇರ್ಲಿಲ್ಲ. ಅದಕ್ಕೆ ವೀಕ್ ಡೇಸ್ ಹೋಗ್ಬೇಕಾಯ್ತು. ಅದೇನಾಗ್ತಾ ಇತ್ತು, ನಮ್ಗೆ ನಾವ್ 2 ರೂಮ್ ತಗೊಂಡಿದ್ವಿ. ಒಂದು ಪ್ರೈವೇಟ್ ಪೂಲ್ ಇರೋದು ಸೂಟ್ ರೂಮ್ ತಗೊಂಡಿದ್ವಿ. ಇನ್ನೊಂದು ಏನೋ ರೂಮ್ ತಗೊಂಡಿದೀವಿ. 2 ಪ್ರೈವೇಟ್ ಪೂಲ್ ಅವಶ್ಯಕತೆ ಇಲ್ಲ. ಬೆಳಗ್ಗೆ ನೈಟ್ ವರ್ಗೂ ಎಲ್ರು ಒಂದೇ ರೂಮಲ್ಲಿ ಇರೋಣ, ನೈಟ್ ಇನ್ನೊಂದು ರೂಮಲ್ಲಿ ಇನ್ನೊಬ್ರು ಮಲ್ಕೊಂಡ್ರೆ ಆಯ್ತು ಅಂತ ಹೇಳಿ. ಅದಕ್ಕೆ ನಮ್ಗೆ ವೀಕೆಂಡ್ 1 ರೂಮ್ ಸಿಕ್ಕಿದ್ರೆ ಇನ್ನೊಂದು ರೂಮ್ ಸಿಗ್ತಾ ಇರಲಿಲ್ಲ, ಇನ್ನೊಂದು ರೂಮ್ ಸಿಕ್ಕಿದ್ರೆ ಈ ರೂಮ್ ಸಿಗ್ತಿರ್ಲಿಲ್ಲ. ಆ ತರ ಆಗ್ತಾ ಇತ್ತು. ಸೊ ಕೊನೆಗೂ ಈ ಡೇಟಿಗೆ ನಮ್ಗೆ 2 ರೂಮ್ ಅವೈಲೇಬಲ್ ಇತ್ತು. ಬುಕ್ ಮಾಡಿದ್ವಿ. ಅಂಡ್ ಹಾಗೆ ನಾವು ಅಗೋಡಾ ಆಪ್ ಯೂಸ್ ಮಾಡಿದ್ವಿ ಬುಕ್ ಮಾಡೋದಕ್ಕೆ. ಸೊ ವಿ ಗಾಟ್ ಸಮ್ ಡಿಸ್ಕೌಂಟ್ಸ್. ನನ್ನ ರೆಸಾರ್ಟ್ ರೀಚ್ ಆದ್ಮೇಲೆ ಎಂಡ್ ಆಫ್ ದ ವ್ಲಾಗ್ ಹೊರಡುವಾಗ ಅಲ್ಲಿದೂ ಬೇರೆ ಏನಿದೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮಗೆ ಪ್ರೈಸ್ ಡೀಟೇಲ್ಸ್ ಎಲ್ಲಾನು ಹೇಳ್ತೀನಿ. ಡಿಸ್ಕೌಂಟ್ ಹೇಗೆ ಸಿಕ್ತೋ, ಅಗೋಡಾ ಆ್ಯಪ್ ಹೇಗೆ ಯೂಸ್ ಮಾಡೋದು ಅಂತ ಕೂಡ. ತಾತನ ಹತ್ರ ತಿನ್ನಕ್ಕೆ, ಇಲ್ಲಿ ತಿನ್ಸ್ಕೊಳಕ್ಕೆ, ಮಲ್ಕೊಳಕ್ಕೆ. ಸೊ ಅದಕ್ಕೆ ನಾನು ಅವ್ರನ್ನ ಕೊಟ್ಕೊಂಡಿದ್ದು. ಅವ್ರಿಗೂ ಡಿಫ್ರೆಂಟ್ ಆಗಿರುತ್ತೆ ಅಂತ. ಮಮ್ಮಿ ಈಸ್ ಓಕೆ, ಡ್ಯಾಡಿಗೆ ಇದೆಲ್ಲ ಇಷ್ಟನೇ ಇಲ್ಲ. ಏನಕ್ಕೆ ನಾನು ಬರಲ್ಲ ಅಂತ ಕೂತಿದ್ರು. ಬುಕ್ ಮಾಡ್ಬಿಡಿದೀನಿ, ಡ್ಯಾಡಿ ಪ್ಲೀಸ್ ಬನ್ನಿ ಅಂತ ಇಬ್ಬರು ಕರ್ಕೊಂಡು ಹೋಗ್ತಾ ಇರೋದು. ವಿ ಆರ್ ಹಾಲಿಡೇ ವಿಲೇಜ್. ಒಳ್ಳೆ ವೆಲ್ಕಮ್. ಇಟ್ಸ್ ರೈನಿಂಗ್. ಓ ಪಾಪ, ಒಳ್ಳೆ ಪಾರ್ಕ್ ಎಲ್ಲ ಇದೆ, ಬಟ್ ಇಟ್ಸ್ ರೈನಿಂಗ್. ಸೊ ನೋಡಿ, ವೆದರ್ ಹೇಗಿದ್ರು ಕಷ್ಟ ನಮ್ಮ ಮನುಷ್ಯರಿಗೆ. ವೆಡ್ಡಿಂಗ್ಸ್ ಎಲ್ಲ ಕೂಡ ಆಗತ್ತೆ.
ಮೋಸ್ಟ್ಲಿ ಲೈಕ್ ಮೋರ್ ಫೇಮಸ್ ಫಾರ್ ವೆಡ್ಡಿಂಗ್ಸ್ ಅನ್ಸುತ್ತೆ. ಪಾಪು ಮಲ್ಬಿಡಿದಾಳೆ. ಅಂತ ಏನ್ ಮಳೆ ಜೋರಾಗಿ ಬರ್ತಲ್ಲ. ಬಾ ಮಮ್ಮಿ. ಹೊಸ ಬಟ್ಟೆ ಹಾಕೊಂಡು ಏನ್ ನಮ್ಮಮ್ಮ ಮಿಂಚಿಂಗ್. ರಿಸೆಪ್ಷನ್ ಏನು ಆರೆಂಜ್ ಜ್ಯೂಸ್ ಇಟ್ಟಿದ್ದಾರೆ. So many pretty swings here. ಮಳೆ ಜೋರಾಗಿ ಹೋಗಿದೆ. ಝೂಮ್ ಆಗ್ತೀನಿ ತಾಳಿ. ಅಲ್ಲೋಡಿ ಅಬ್ಬಬ್ಬಾ ಸರಿಗಿದ್ದೀರಾ ಅಮ್ಮಮ್ಮ ಮೊಮ್ಮಗಳು. ಅವ್ರ ಹತ್ರ ಅಂಬ್ರೆಲಾ ಇದೆ. ಯಾರಿದ್ದು? ಅಬ್ಬಬ್ಬಬ್ಬಬ್ಬಬ್ಬಾ ತಾತನ್ ಕೈ ಕೊಡು ಅಂತ ಇದ್ದಾಳೆ. ಶೋನಾ ಬೇಬಿ, ಮೈ ಕ್ಯೂಟಿ ಬಂಗಾರಿ. ಓ ಹಿಯರ್ ಇಸ್ ದ ಸ್ವಿಮ್ಮಿಂಗ್ ಪೂಲ್. ಹುಷಾರ್ ಮಮ್ಮಿ, ತಾಳದ್ ಬೀಳ. ಸೊ ಪ್ರಿಟಿ. ಸೊ ವಿ ಕ್ಯಾನ್ ಸಿಟ್ ಅಂಡ್ ಹ್ಯಾವ್ ಫುಡ್ ಇಲ್ಲಿ ಕೂಡ. ಸೊ ಇಲ್ಲಿಂದ ರೂಮ್ಸ್ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ದೀಸ್ ಆರ್ ನಾರ್ಮಲ್ ರೂಮ್ಸ್. ಫುಲ್ ಆಫ್ ಗ್ರೀನರಿ. ರಾಹುಲ್ ಇದ್ರೊಳಗಡೆ ಎಲ್ಲ ಹೋಗಲ್ಲ. ಇಲ್ಲಿ ಒಮ್ಮೆ ಕಂಪ್ಲೀಟ್ಲಿ ಲಾನ್. ಬಾ ಮಳೆ ಮಳೆ. ಇಲ್ಲೆಲ್ಲ ಲೈಟ್ಸ್ ಇದೆ ಒಮ್ಮೆ. ಇಮ್ಯಾಜಿನ್ ಸಂಜೆ ಏನ್ ಸಖತ್ತಾಗಿರುತ್ತೆ. ಬಾ ಒಳಗೆ ಇಷ್ಟೊತ್ತು ಬೇರೆನೆ ಕಲರ್ ಕಾಣಿಸಿರುತ್ತೆ. ಎಲ್ಲ ಡಲ್ ಆಗಿದೆಯಲ್ಲ ಅಂತ ಇವಾಗ ನೋಡ್ತೀವಿ. ಎಲ್ಲಿದ್ದೀರಾ? ಸೊ ನಮ್ಮ ರೂಮ್ ಮೇಲೆ ಇದೆ ಅಂತೆ. ರೂಮ್ ಎಂಟ್ರೆನ್ಸ್ ಎಲ್ಲಿ ಬಂದಿದ್ದೀರಾ ಕಂದ? ಕೊಂಟ ಒಳಗೆ. ಸೊ ರೂಮ್ ಎಂಟ್ರೆನ್ಸ್ ಹೀಗಿದೆ. ರೂಮ್ ಒಳಗೆ ತರ ಇದೆ. ಸೋಫಾ. ಇನ್ನೇನು ಯೂಶುವಲ್ ಲಾಕರ್, ಮಿನಿ ಫ್ರಿಡ್ಜ್, ಕೆಟಲ್ ಇದೆ ಹಾಟ್ ವಾಟರ್ಗೆ. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಶವರ್ ಏರಿಯಾ. ಸೊ ಸ್ಕೈ ಥ್ರೂ ಬಿಟ್ಟಿದ್ದಾರೆ. ಇಲ್ಲಿ ಓಪನ್ ಗ್ಲಾಸ್ ಇದೆ. ಸೊ ಇದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು ನಾವು. ಲೈಕ್ ಬಾಲಿನಲ್ಲೆಲ್ಲ ಇರುತ್ತಲ್ವ ಆ ರೀತಿ. So that part so beautiful. And ಇಲ್ಲಿಂದ ಕೂಡ ಲಾನಿಗೆ ಪ್ಯಾಸೇಜ್ ಇದೆ, ಕನೆಕ್ಟ್ ಆಗುತ್ತೆ. ಸಂಜೆ ಏನದು? ಒಳಗೆ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ. ರೂಮ್ ಏನ್ ಚಂದ ಇದೆ. ವಾವ್. ಐ ಥಿಂಕ್ ಇನ್ ಕೇಸ್ ಅಲ್ಲಿ 3 ಜನಕ್ಕೆ ಜಾಗ ಸಾಕಾಗಿಲ್ಲ ಅಂದ್ರೆ, ಬಿಕಾಸ್ ಬೇಬಿ ಇರೋದ್ರಿಂದ 1 person ಕ್ಯಾನ್ ಸ್ಲೀಪ್ ಹಿಯರ್. ಸೊ ದೇ ಹ್ಯಾವ್ ಕೆಪ್ಟ್ ದಿಸ್ ಫ್ರೇಗ್ರೆನ್ಸ್ ಫ್ಲವರ್ಸ್, ಡ್ರೈ ಫ್ಲವರ್ಸ್ ಹಿಯರ್. ಫ್ರೇಗ್ರೆನ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಆದರೆ ಟಿವಿ ಇದೆ, ಆಮೇಲೆ ಆನ್ ಮಾಡೋಣ. ಟೈಮ್ ಇದ್ರೆ ಏನಾದರೂ ನೋಡೋಣ. ಆರ್ಟ್ ಅಂಡ್ ವಾಶ್ರೂಮೇ ಬೇಕಿದ್ದು. ಲುಕ್ ಎಟ್ ದಿಸ್ ಮಿರರ್, ಸೋ ಪ್ರಿಟಿ. ಎಷ್ಟು ಚಂದ ಇದೆ. ಎಲ್ಲ ನೋಡ್ಬೇಕು. ಫಸ್ಟ್ ವಾಶ್ರೂಮ್ ಹೋಗ್ತಾ ಇದ್ದೀರಾ ಕಂದ? ಇಲ್ಲಿ ನೋಡು, ಇಲ್ಲಿ ಮೇಲೆ. ಸಿ ಮಿರರ್. ಹೂ ಇಸ್ ದಿಸ್? ಕಮ್ ಹಿಯರ್. ಸಿ ಹೂ ಇಸ್ ದಿಸ್? ಸೇ ಹಾಯ್ ಟು ಪಾಪ. ಇಲ್ಲಿ ಸೇ ಹಾಯ್ ಟು ಬೇಬಿ. ಹಾಯ್. ಅದ್ ಮುಟ್ಬಾರ್ದು. ಇಲ್ಲಿ ಇಲ್ಲಿ ನೋಡು, ಮಿರರ್ ಇದೆ ಇಲ್ಲೂ. ಓಕೆ, ನಮ್ದು ಇನ್ನೊಂದು ರೂಮ್ ಇದೆ ಅನ್ನಲ್ಲ, ಅಲ್ಲಿ ಹೋಗೋಣ. ಕಮ್ ಕಮ್ ಕಮ್. ಸ್ಲೋ ಸ್ಲೋ ಸ್ಲೋ. ಶುಗರ್ ಎಲ್ಲ ಇಟ್ಟಿದ್ದಾರೆ. ಕಾಫಿ ಕೂಡ ಮಾಡ್ಕೋಬಹುದು ಕೆಟಲ್ ಅಲ್ಲಿ. ಸ್ಮಾಲ್ ಪ್ರೈವೇಟ್ ಪೂಲ್ ಇದೇನೆ.
ಸೊ ಇಷ್ಟು ಟಾಲ್ ಇದೆ ನೋಡಿ, ಬಾಲಿ ವೈಬ್ಸ್ ಅಲ್ಲ, ಫುಲ್ ಸುತ್ತ ಗ್ರೀನರಿ. ಇದೊಂದು ನಮ್ಗೆ ಸರಿ ಹೋಗ್ಲಿಲ್ಲ. ಇಟ್ಕೊಂಡು ಏನೋ ಸಂಬಡಿ ವಾಂಟ್ಸ್ ಟು ಡ್ರಿಂಕ್ ಏನಾದ್ರು ಅಂದ್ರೆ ಎಲ್ಲೇ ಇರ್ಬೋದು ಅಂತ. Did you like it? ಚೆನ್ನಾಗಿದ್ಯಾ ರೂಮು? ಯಾರ್ದಮ್ಮ ರೂಮ್ ಇದು? ಬುದ್ಧ ಕೂಡ ಇದೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮ್ಮ ರೂಮಿಗೆ. So beautiful. ಬಾಲಿಗೆ ಬಂದಂಗೆ ಫೀಲ್ ಆಗ್ತಿದೆ. ಯಾಕಷ್ಟೆಲ್ಲ ಖರ್ಚು ಮಾಡಿ ಬಾಲಿಗೆ ಹೋಗ್ಬೇಕು ಹೇಳಿ? ಇಲ್ಲೇ ಸುತ್ತಮುತ್ತ ರೆಸಾರ್ಟ್ಗಳು ಮಾಡಿದ್ದಾರೆ ನಮಗೋಸ್ಕರ. ಸೊ ಪಾಪ ಇರೋರೆಲ್ಲ ಈ ತರ ಹತ್ರದಲ್ಲೇ ಬಂದು ಹೋಗ್ಬೋದು, ಒನ್ ಡೇ ಆಫ್. ಇವಾಗ ಖುಷಿ ಇದಾರೆ ಮೊಮ್ಮಗಳಿರೋದ್ರಿಂದ. ಈ ತರ ಎಲ್ಲ ರೆಸಾರ್ಟ್ ಬುಕ್ ಮಾಡಿದಾಗ ಏನಕ್ಕೆ ಕಾಸು ವೇಸ್ಟ್ ಮಾಡ್ತೀಯಾ, ನಮಗ್ ಬೇಡ, ನಾವ್ ಬರಲ್ಲ ಅಂತಾರೆ. ಮಾಡಾದ್ಮೇಲೆ ಓಕೆ ಓಕೆ ಆಗಿರ್ತಾರೆ. ಕೊನೆಗೆ ಮತ್ತೆ ಲಾಸ್ಟ್ ಅಲ್ಲಿ ಹೇಗಿತ್ತು ಡ್ಯಾಡಿ ಅಂದ್ರೆ ಓಕೆ ಹೆಂಗೋ ಇತ್ತು ಅಂತಾರೆ. ಇಷ್ಟ ಆಗಲ್ಲ ಡ್ಯಾಡಿಗೆ. ಸೊ ಅದಕ್ಕೆ ನಾವು ಒಂದು ನಾರ್ಮಲ್ ರೂಮ್, ಒಂದು ಸೂಟ್ ರೂಮ್ ಮಾಡಿದ್ದು. ಇನ್ನೊಂದು ರೂಮ್ ಹೇಗಿದೆ ನೋಡೋಣ ಬನ್ನಿ. ಸ್ಲೋ ಸ್ಲೋ ಸ್ಲೋ. ಎಷ್ಟು ಗಿಡಗಳು ಎಲ್ಲ ಹೇಗ್ ಬೆಳೆಸಿರ್ಬೋದಲ್ಲ. ಎಲ್ಲಾ ಕಡೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ರೆಸ್ಟೋರೆಂಟ್ ಅದೇನಾ? ಅದಕ್ಕೂ ಇದಕ್ಕೂ ಒಂದು ಸ್ವಲ್ಪ ಪ್ರೈಸ್ ಕಮ್ಮಿ ಇದೆ. 204 is our room. So this is a normal room. Again AC ಆದ್ರೆ AC ರೂಮ್. ಒಂದು ಬೆಂಚ್ ಇದೆ, ಮಿರರ್ ಇದೆ ರೆಡಿ ಆಗೋದಕ್ಕೆ, ಡೀಸೆಂಟ್ ಚೇರ್ ಅಂಡ್ ಟೇಬಲ್, ಕೆಟಲ್ ಕೂಡ ಇದೆ, ವಾಟರ್ ಗ್ಲಾಸ್, ಬೆಡ್, ವಾಶ್ರೂಮ್, ತಣ್ಣಗಿದೆ, ಟವಲ್ಲು ಎಲ್ಲ ಅವರೇ ಕೊಡ್ತಾರೆ. ಬ್ರಷು, ಪೇಸ್ಟು, ಶ್ಯಾಂಪು, ಸೋಪು ಎಲ್ಲ ಇಟ್ಟಿದ್ದಾರೆ. ನೈಟ್ ಅಷ್ಟೇ ಬರೋಣ ಇಲ್ಲಿಗೆ. ಬಾ, ಆ ರೂಮಲ್ಲೇ ಇರೋಣ. ಚೆನ್ನಾಗಿರುತ್ತೆ ಎಲ್ಲ ರೂಮ್ ಅಷ್ಟೇ. ಮಲ್ಕೊಳಕ್ ಮಾತ್ರ ಅಲ್ವಾ ಅಂದ್ಬಿಟ್ಟು ಮಮ್ಮಿ ಅದೇ ರೂಮಲ್ಲಿ ಇರೋಣ ಡೇ ಎಲ್ಲ. ಅದಕ್ಕೆ ಒಂದ್ ಕಮ್ಮಿ ಮಾಡ್ಕೊಂಡ್ವಿ. ಹಂಗ್ರಿ? ಅಂತೆ ಹಂಗ್ರಿ. ಯು ವಾಂಟ್ ತಿಂಡಿ? ಏನ್ ತಿಂತೀರಾ ಬಂಗಾರಿ? ಹೇಗ್ ತಿಂತ್ಯಾ? ಹಂಗ್ ತಿಂತ್ಯಾ? ಗಿಡಗಳಿಗಪ್ಪ, ಗಿಡ ಮರ, ನೀರು. ಇಲ್ಲಿ ಕಂದಮ್ಮ, ಇಲ್ಲಿ ಫಾಲ್ಸ್ ಇದೆ. ಅಲ್ಲಿ ಏನದು? ಆಟ ಆಡ್ತೀರಾ ಹೋಗಿ? ಸೊ ಇದೇನೆ ರೆಸ್ಟೋರೆಂಟ್. ಇಟ್ ವಾಸ್ ವೆರಿ ನೈಸ್, ಕೈಂಡ್ ಆಫ್ ಲಕ್ಸುರಿಯಸ್ ರೆಸಾರ್ಟ್ ಅಂತ ಹೇಳ್ಬೋದು ಇದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫುಡ್ ಕೂಡ ಒಳ್ಳೆ ಕ್ವಾಲಿಟಿ, ಬಟ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ನಿಮಗೆ ಫ್ರೈಡ್ ಆ ಥರ ಎಲ್ಲ ಏನು ಸಿಗಲ್ಲ. ಇಟ್ಸ್ ಆಲ್ ಹೆಲ್ದಿ, ಬಟ್ ಚಿಕನ್ ಇತ್ತು, ಬೋತ್ ವೆಜ್ ಅಂಡ್ ನಾನ್ ವೆಜ್. ತುಂಬಾನೇ ಮಿನಿಮಲ್ ಇತ್ತು ಮೆನು, ಆ್ಯಂಡ್ ಅಟ್ಮಾಸ್ಫಿಯರ್ ಕೂಡ ಚೆನ್ನಾಗಿತ್ತು. ಇಟ್ ವಾಸ್ ವೆಲ್ ಮೇಂಟೈನ್ಡ್. ದೊಡ್ಡ ಟೈಲ್ಸ್ ತಗೊಂಡ್ರೆ ಈ ತರ ಚೆನ್ನಾಗಿ ಊಟ ಇಲ್ಲ. ಏನ್ ಬೇಕಾಗ್ತದೆ ಈವ್ನಿಂಗ್ 5 ವರ್ಷ ಆಯ್ತು. ಸೊ ಇದ್ರದ್ದು ರೇಟ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಇದು ಚಿಕನ್ ಸ್ಟಾರ್ಟರ್ಸ್, ಪನ್ನೀರ್ ಕೂಡ ಇದೆ ಅವ್ರು ಯೂಸ್ ಮಾಡಾಗ. ಮಮ್ಮಿ ದೋಸೆ, ಕಿಚಡಿ ಎಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ಹಾಲು, ಬಟರ್ಫ್ಲೈ. ಹೊಟ್ಟೋಯ್ತಾ ಇಲ್ಲ ಇದು ಬಟರ್ಫ್ಲೈ ಎಲ್ಲ ಚಲ್ಲದ್ಲು. ನಾನಂತೂ ಫುಲ್ ಖುಷಿ ಪಡ್ತಾ ಇದ್ದೆ. ನನ್ನ ಹತ್ರ ಬರಲ್ಲ ಅಂತ ಹೇಗಿದ್ರು ಅಲ್ವಾ. ಸರಿ ಅಮ್ಮ ಅಪ್ಪನೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಚಿಲ್ ಮಾಡ್ತಾ ಇದ್ದೆ, ನಗ್ತಾ ಇದ್ದೆ ಅವ್ರಿಗೆ ರೇಗಿಸ್ಕೊಂಡು. ಏನಾದ್ರೂ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದೆ ಅಂತ ಬಿಟ್ಬಿಟ್ಟಿದ್ದೆ ನಾನು.
he is veg. So ಹೌದು ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ಪೀಸ್ ಪುಲಾವ್ ಆರ್ಡರ್ ಮಾಡಿದ್ವಿ. ಹಾಗೆ ವೀಟ್ ರೋಟಿ ಕೂಡ ಕೊಟ್ಟಿದ್ರು. ಅಲ್ಲಿ ಮೈದಾ ಆಪ್ಷನ್ನೇ ಇಲ್ಲ. ಸೊ ಎವ್ರಿಥಿಂಗ್ ಇಸ್ ಹೆಲ್ದಿ. ನೋ ಫ್ರೈಡ್ ಎಲ್ಲ ಏನು ಫುಡ್ ಇಲ್ಲ. ಕಬಾಬ್ ಅಂತೆಲ್ಲ ಆ ಥರದ್ದೆಲ್ಲ ಏನು ಸಿಕ್ಕಲ್ಲ. ಆ್ಯಂಡ್ ಇದು ಎಗ್ ಫ್ರೈಡ್ ರೈಸ್, ಇದು ಕೂಡ ಇಟ್ ವಾಸ್ ವೆರಿ ಹೆಲ್ದಿ, ಚೆನ್ನಾಗಿತ್ತು. ಪೀಸ್ ಪುಲಾವ್ ಸ್ವಲ್ಪ ಬೋರಿಂಗ್ ಇತ್ತು. ಅದ್ರಲ್ಲಿ ಬಟಾಣಿ ರೈಸ್ ಬಿಟ್ಟರೆ ಏನೂ ಇರಲಿಲ್ಲ. ಹಾಗೆ ಇನ್ನೊಂದು ಪ್ಲೇಟ್ ಚಿಕನ್ ಆರ್ಡರ್ ಮಾಡಿದ್ವಿ. ಇದೆಲ್ಲ ಹೆಸರುಗಳು ಇಟ್ ವಾಸ್ ವೆರಿ ಯುನೀಕ್ ಅಂಡ್ ಡಿಫ್ರೆಂಟ್. ಸೊ ಏನು ನೆನಪಿಲ್ಲ ಏನು ಹೆಸರು ಅಂತೆಲ್ಲ. ನನ್ನ ಮಗಳು ಅವಾಗವಾಗ ನನ್ನ ಮಿಸ್ ಮಾಡ್ಕೊಂಡು ನೆನಪಿಸ್ಕೊತಾ ಇದ್ದಾಳೆ. ಕೊಡು ಬಂಗೋಟಿ ನನ್ನ ನಮ್ಮಜ್ಜಿ ಕಲಿ ತಗೋ ಅವಾಗಿಂದ ಕರೆದ್ಲು ನೋಡು. ಈಗ ಇಷ್ಟೆಲ್ಲ ಆಡ್ತೀಯ ನೀನು ಮಮ್ಮ ಜೊತೆ. ಮಮ್ಮಗೆ ಡ್ಯಾನ್ಸ್ ಸ್ವಲ್ಪ ಕೈ ನೋಡಮ್ಮ. ಸೊ ಇದು ಪಕ್ಕದಲ್ಲೇ ಇದೆ BLR ಅಂತ. ನಾವು ಬರ್ತಾ ಆನ್ ದ ವೇ ನೋಡಿದ್ವಿ. BLR ಬ್ರೂ ಕಂಪನಿ ಅಂತ ಏನೋ. ಮೇ ಬಿ ರೆಸಾರ್ಟ್ ಅವ್ರದ್ದು ಇರ್ಬೋದೇನೋ ಗೊತ್ತಿಲ್ಲ. ಇದೇನು ಲೈಕ್ ಸಿಟಿಯಿಂದ ಏನು ದೂರದಲ್ಲೇ, ಏನಂತ ದೂರದಲ್ಲಿಲ್ಲ. ರೆಸಾರ್ಟ್ ಅಕ್ಕಪಕ್ಕ ಎಲ್ಲ ಸ್ಕೂಲ್ ಬಸ್ ಎಲ್ಲ ಹೋಗ್ತಾ ಇದೆ. ರೆಸಿಡೆನ್ಷಿಯಲ್ ಏರಿಯಾ ಮಧ್ಯಾಹ್ನ ಇರೋ ತರ ಇದೆ ಅಲ್ವಾ. ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗೋದು ಎಲ್ಲ ಕಾಣಿಸ್ತಾ ಇದೆ. ಕಾಫಿ, ಐಸ್ ಕ್ರೀಮ್, ಮಳೆ. ಕದಮ್ಮ ಡ್ಯಾನ್ಸ್. ಕದಮ್ಮ ಕಮ್ ಹೋಲ್ಡ್ ಮಮ್ಮಸ್ ಹ್ಯಾಂಡ್. ಬನ್ನಿ ಇಲ್ಲಿ. ಹೋಲ್ಡ್ ಮಮ್ಮಸ್ ಹ್ಯಾಂಡ್. ಹೋಲ್ಡ್ ಮಮ್ಮ. ಥ್ಯಾಂಕ್ ಯು, ಗುಡ್ ಗರ್ಲ್. ಏಯ್ ಬನ್ನಿ ಇಲ್ಲಿ ಕಂದಮ್ಮ. ಬೇರೆ ಕಡೆ ಕುತ್ಕೋತೀನಿ. ಅವ್ಳು ನೋಡ್ ನೀರಿಗೆ ಹೋಗ್ಬೇಕಂತೆ. ಮಮ್ಮಿ ಅದ ಕುತ್ಕೋ ನೀನು. ಆಗ್ಲೇ BLR ಅಂತ ರೆಸಾರ್ಟ್ ಅವ್ರದೇ ಅಂತೆ, ಸೇಮ್ ಓನರ್ ಎರಡೂನು. ಸೊ ವಿ ಪ್ಲಾನಿಂಗ್ ಮೇ ಬಿ ನೈಟ್ ಡಿನ್ನರ್ ಅಲ್ಲಿ ಹೋಗೋಣ ಅಂತ. ಸೊ ಮ್ಯಾರೇಜಸ್ ಜಾಸ್ತಿ ಆಗತ್ತೆ ಅಂತ ಹೇಳಿದ್ನಲ್ಲ ಇಲ್ಲಿ, ಮದ್ವೆ ಎಲ್ಲ, ಅದಕ್ಕೆ ಈ ರೀತಿ ಇದೆ. ಶಿ ಈಸ್ ದ ಒನ್ ಎಂಜಾಯಿಂಗ್ ದ ಮೋಸ್ಟ್ ಅಂದ್ರೆ. ಬಿಕಾಸ್ ನಮ್ಗೆ ರೋಡಲ್ಲೆಲ್ಲ ಬಿಡೋದು ಕಷ್ಟ ಇರುತ್ತೆ. ತಾಳ ಆ ಕಡೆ ಎಲ್ಲೋ ಇರ್ಬೇಕು. ನಾವ್ ಆಕ್ಟಿವಿಟೀಸ್ ಅಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಲ್ಲ ಡ್ಯಾಡಿ ಈ ಸತಿ. ಏನೋ ಆಡೋದ್ ಬೇಡ ಅಂತ ಏನಿಲ್ವಂತ. ಆ ಕಡೆನಾ ನಡಿ. ಕೂತಾ ಇದ್ರೆ ಸುಮ್ನೆ ವಾಲಲ್ಲಿ ಇಟ್ಟಿದ್ದಾರೆ ಅಂತ ಅನ್ಕೊಂಡ್ ನೋಡಿದ್ರೆ ಅದು ಆಕ್ಚುಯಲ್ ಡೋರ್. ಅದು ಓಪನ್ ಮಾಡ್ಕೊಂಡು ಯಾರೋ ಬಂದ್ರು ಹೊರಗೆ. ಆಕ್ಟಿವಿಟಿ ಏರಿಯಾಗೆ ಹೋಗ್ತಿದೀವಿ. ಈ ಸುಬ್ಬಿ ಅಂತೂ ಅವಳೇ ಹಾಕೋಬೇಕು, ನಾವ್ ಯಾರು ಹಾಕೋ ಹಾಗಿಲ್ಲ. Give mama will put. I'll put. ಇಲ್ಲ ಇಟ್ಕೊಂಡಿದೆ. ಎಲ್ಲಿ ಹಾಕೋಬೇಕು ಸಂಜೆ ರಾತ್ರಿ ಹಾಕೋಬೇಕು. ಆಕ್ಟಿವಿಟಿ ಏರಿಯಾ ಕರಿ ತಾತ ಕರಿ ಕೊಂಗರಿ ಶಿವಾನ್ಸ್ ತಾತ ಎಲ್ಲ ಮುಂದೆ ಹೋಗ್ತಾ ಇದ್ರೆ. ಇಲ್ಲಿ ಆಕ್ಟಿವಿಟೀಸ್ ಎಲ್ಲ ಏನೂ ಇಲ್ಲ, ಕಿಡ್ಸಿಗೆ ಮಾತ್ರ ಸ್ವಲ್ಪ ಇದೆ ಅಷ್ಟೇ. ಎಲ್ಲ ಹೋದ ಕಡೆ ಎಲ್ಲ ಆಕ್ಟಿವಿಟೀಸ್ ಆಡಕ್ ಆಗಲ್ಲ ಅಂತ ಹೇಳಿ ದಿಸ್ ಟೈಮ್ ವಿ ಡಿಡ್ಂಟ್ ಕಾನ್ಸಂಟ್ರೇಟ್ ಮಚ್ ಆನ್ ಫುಡ್ ಆರ್ ಆಕ್ಟಿವಿಟೀಸ್. ಬಟ್ ವಾತಾವರಣ ಚೆನ್ನಾಗಿದೆ. ಆಕ್ಟಿವಿಟೀಸ್ ನಾನು ಇದನ್ನೇ ಸ್ಟಾರ್ಟಿಂಗ್ ಪಾಪುಗಿದೆ ಅನ್ಕೊಂಡೆ, ಬಟ್ ಯಾವ್ದ್ರ ಮೇಲೆ ಅವ್ರು ಕೂತ್ಕೊಳ್ಳಲ್ಲ. ಎಲ್ಲ ಮಳೆ ಬಂದಿದ್ರಿಂದ ಒದ್ದೆ ಆಗಿದೆ. TT ಇದೆ, ಫೂಸ್ ಬಾಲ್ ಇದೆ. ಅದು ಹ್ಯೂಮನ್ ಫೂಸ್ ಬಾಲ್ ಅನ್ಸುತ್ತೆ. ಅದು ಫೂಸ್ ಬಾಲ್, ಕ್ಯಾರಮ್ ಬೋರ್ಡ್, ಚೆಸ್. ಅವಳು ನೋಡಲ್ಲಿ ಎಲ್ಲಿ ಹೋಗ್ತೀರಾ ಎತ್ಕೊಂಡು? ನಮ್ ಗೋಲ್ ಆಪೋಸಿಟ್ ಗೋಲ್ಸ್ ಇರುತ್ತೆ.
ಕ್ಯಾರಮ್ ತರನೇ ಹಿಂಗೆ ಇನ್ನ ಮುಂದೆ ತುದಿಲಿ ಇಟ್ಕೊಡಿ ಹಂಗೆ ಮಮ್ಮಿ ಬಾರಮ್ಮ ನಾನು ನೀನು ಸ್ನೇಕ್ ಇನ್ ಲ್ಯಾಡರ್ ಆಡೋಣ ಓ ಡ್ಯಾಡಿ ಡ್ಯಾಡಿ ಚುಚ್ಚೋ ತರ ಇಟ್ಕೋ ಹಿಂಗೆ ಹಂಗೆ ಕರೆಕ್ಟು ಹಂಗೆ ಇವಾಗ ಮಮ್ಮಿ ಅಂತೆ ಓ ಮಮ್ಮಿ ಏನ್ ಶೋ ಹೆಗ್ಲ ಮೇಲೆ ಹಾಕೋತಾ ಇದ್ಯಾ ಕೈಯಲ್ಲಿ ಡ್ಯಾಡಿ ಊರೆಲ್ಲ ಆಡೋ ಅಷ್ಟೊತ್ತಿಗೆ ನಾನು ಒಂದ್ ರೌಂಡ್ ನಿದ್ದೆ ಮಾಡ್ಕೊಂಡ್ ಬರ್ಬೋದು. ಓ ಮಮ್ಮಿ ನಾನು ಸೆಲ್ಫಿ ಸ್ಟಾರ್ಟ್ ಮಾಡಿದ ತಕ್ಷಣ ವಿಡಿಯೋ ಫೌಲ್ ಅದು ಸ್ಟ್ರೈಕ್ ಅನ್ನೇ ಹೊಡ್ಬಿಡ್ತಾ. ನಮ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಬೇಕಾದ್ರೆ ಕರ್ಕೊಳ್ಳೋದು. ರಾಹುಲ್ ಯೂಸ್ ಟು ಪ್ಲೇ ಟೂರ್ನಮೆಂಟ್ಸ್ ಎಲ್ಲಾನು, ಸೊ ಈಸ್ ಪಂಟರ್ ಇನ್ ದಿಸ್. ಅಯ್ಯೋ ಮಮ್ಮಿ ಶೂಸ್ ಹಾಕ್ಬಿಡ್ತಾಳೆ. Hi Sonuma. Sonuma, hi. Tell me hi. Remaining 6 points. No, daddy, even I have to play with Marco. Daddy, come, ಎಷ್ಟು ಮೋಸ ಮಾಡ್ತಿದ್ದಲ್ಲ ಅದು ಒಂದು ಗೇಮ್ ಸಕ್ಕತ್ತಾಗಿತ್ತು. ಇದು ಯಾವಾಗ್ಲೂ ಎಂಜಾಯ್ ಮಾಡ್ತೀವಿ ನಾನು ರಾಹುಲ್. ಯಾವ್ದೇ ರೆಸಾರ್ಟ್ ಹೋದ್ರು ಫೋಟೋ ಪೋಸ್ ಹೇಳ್ಕೊಡ್ತಾ ಇರೋದು ನೋಡಿ ಅಳಿಯ ಮಾವಂಗೆ. ಸ್ನೇಕ್ ಇನ್ ಲ್ಯಾಡರ್ ಆಡ್ತಾ ಇದ್ದೀರಾ ನೀವು? ಹೌದಾ, ಓಕೆ. ಏನದು ಬಾಲಾ? ಕಮ್ ಲೆಟ್ಸ್ ಗೋ. ಸೊ ಎಲ್ಲರೂ ಸ್ನಾಕ್ಸ್ ತಿಂತಾರೆ. ಈವ್ನಿಂಗ್ ಆಗಿದೆ ಈಗ. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಊರಿಗಿಳಿಯೋಣ. ಬಂದು ನನ್ನ ಹಗ್ ಮಾಡಿಲ್ಲ ನೋಡಿ. ಅಮ್ಮ ಬಿಲ್ ಇಷ್ಟ ಆಗಿದೆ. ಫಸ್ಟ್ ಇಸ್ ನನ್ನ ಫೇವ್ರೆಟ್